ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ಪುತ್ತೂರಿನಲ್ಲಿ ಅತಿರೇಕದ ಪೊಲೀಸರ ದುರ್ವರ್ತನೆ ಕಂಡು ಸಾಮಾಜಿಕ ಜಾಲತಾಣ ರೊಚ್ಚಿಗೆದಿರುವ ಬೆನ್ನಲ್ಲೇ ಬೆಳ್ಳಾರೆಯಿಂದ ಅಜಿತ್ ಬೆಳ್ಳಾರೆ ಎನ್ನುವಂತಹ ಅವರು ಯುವಕನ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆದರೆ ಈ ಒಂದು ಪುತ್ತೂರು ಮತ್ತು ಬೆಳ್ಳಾರೆ ವಿಚಾರವನ್ನು ನಾವು ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಸಮ್ ಕಾಂಟ್ರವರ್ಸಿ ಅಂತ ಹೇಳ್ಬೋದು. ಬೆಳ್ಳಾರೆಯಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದರೆ ನೋಡಿ, ತನ್ನ ತಾಯಿ ಮರಣ ಹೊಂದಿ ಆ ಒಂದು ಅಂತ್ಯ ಸಂಸ್ಕಾರದ ನಂತರ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುತ್ತೆ. ಸೊ ಆ ಒಂದು ಸಂದರ್ಭ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ದುರ್ವರ್ತನೆ, ತನ್ನ ತಾಯಿಯನ್ನೇ ಏನು ಅಂತ್ಯ ಸಂಸ್ಕಾರ ಕಳೆದು ಬಂದಂತಹ ಆ ಒಂದು ಮಗನ ಜೊತೆ ಆ ಒಂದು ಪೊಲೀಸರು ತಾಯಿಯನ್ನು ಬೈಯುವಂತಹ ರೀತಿ, ಆ ಒಂದು ಶೈಲಿಗಳು ನಿಜವಾಗ್ಲೂ ಒಂದು ಬೇಸರದ ರೀತಿಯಲ್ಲಿ ಆ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವಂಥದ್ದು ಇವಾಗ ಸದ್ಯ ವೈರಲ್ ಆಗ್ತಾ ಇರುವಂಥದ್ದು. ಈ ಒಂದು ಪುತ್ತೂರಿನ ಪೊಲೀಸರ ಅತಿರೇಕ ಮತ್ತು ಏನು ದುರ್ವರ್ತನೆ ವೈರಲ್ ಆಗ್ತಾ ಇರುವಂತೆ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಆ ಮಗನ ಆಘಾತಕಾರಿ ವಿಚಾರಗಳು. ಒಂದು ತಾಯಿಯನ್ನು ನೋಡಿ, ತನ್ನ ತಾಯಿಯನ್ನು ಕಳ್ಕೊಂಡಂತಹ ಆ ಒಂದು ದುಃಖದಲ್ಲಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ತನ್ನ ತಾಯಿಗೆ ಬೈದರೆ ಏನಾಗಬೇಡ, ನಿಜವಾಗ್ಲೂ ರಿವಾಲ್ವರ್ ಸಿಕ್ಕಿದರೆ ಅದೇ ಪೊಲೀಸನ್ನು ಗುಂಡು ಹೊಡೆದು ಸಾಯಿಸ್ಬೋದು, ಅಷ್ಟು ಕೋಪ ಹೊಂದಿರ್ಬೋದು. ಆದರೂ ಕೂಡ ಸಹನೆಯನ್ನು ಬಿಡದೆ ಈತ ಮಾಡಿರುವಂತಹ ವಿಡಿಯೋವನ್ನು ನೋಡ್ತಾ ಹೋದರೆ ನಿಜಕ್ಕೂ ಇವತ್ತು ಬರೀ ಪುತ್ತೂರು ಪೊಲೀಸ್ ಮಾತ್ರ ಅಲ್ಲ, ಬಳ್ಳಾರಿ ಪೊಲೀಸ್ ಮಾತ್ರ ಅಲ್ಲ, ಇಡೀ ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋಗಳು ತೋರಿಸುತ್ತೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಮಾಹಿತಿಗೆ ಅಂತ ಶೇರ್ ಮಾಡ್ಕೊಳ್ಳಿ, ಎಲ್ರಿಗೂ ಗೊತ್ತಾಗಲಿ ಪೊಲೀಸರ ಹಣೆ ಬರಹ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಲಿ. ಮಾತ್ರವಲ್ಲ, ನಮ್ಮ ಸಂಬಂಧಪಟ್ಟಂತಹ ಶಾಸಕರು ಇರ್ಬೋದು ಅಥವಾ ಸಂಸದರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ರಿಗೂ ತಲುಪಲಿ. ಯಾಕಂದರೆ ನಾವು ವಹಿಸುವಂತಹ ಕಾಳಜಿಗಳಾಗಿರುತ್ತೆ ಇಂತಹ ವ್ಯಕ್ತಿಗಳ ಮೇಲೆ ಬರುವಂತಹ ಇಂತಹ ಆಪಾದನೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ನೋಡಿ. ಮಾದರಿ ನಮಸ್ಕಾರ. ಅಜಿತ್ ಬೆಳ್ಳಾರೆ ದಾದ ವಿಷಯದ ಬಂಡ ನಮ್ಮ ಈ ಕರ್ನಾಟಕ ಅವಳ ದಕ್ಷಿಣ ಕನ್ನಡ ಜಿಲ್ಲೆ ಮಸ್ತ್ ಜನಕ್ಕೆ ಅನ್ಯಾಯ ಆವೊಂದುಂಡು. ಯಾಕಂದ್ರೆ ಜಸ್ಟ್ ಅದೊಂದು ವಿಡಿಯೋ ದಿಯೆ ಫೇಸ್ಬುಕ್ ಐಕಲ ಕಾನೂನು ಕ್ರಮ ಇಜ್ಜಿ ಓಲಜ್ಜಿ ದುಡ್ಡು ಇತ್ತಿನಗಳಿಗೆ ಮಾತ್ರ ಮೂಲ ಕಾನೂನು ಕ್ರಮ. ನಮ್ಮ ಪುಟ್ಟದಿನಿ ತುಳುನಾಡು ಪರಶುರಾಮನ ಸೃಷ್ಟಿ ತುಳುನಾಟಿಪ್ಪನು ಅವಳ ಇಡೀ ದೇಶಗ ನಂಬರ್ 1 ಪಂಡ ಬುದ್ಧಿವಂತರ ಜಿಲ್ಲೆ ಪಂಡ ದಕ್ಷಿಣ ಕನ್ನಡ ಮೊದಲು ಗೊತ್ತುಂಡತಿ. ಜ್ಞಾನ ಪನ್ನೋಡಂದಿಚ್ಚಿ ಬಡದಾದ ಪಂಡ ಇಂದುವೇ ದಕ್ಷಿಣ ಕನ್ನಡ ಜಿಲ್ಲೆಡು ಮಸ್ತ್ ಪಾಪ ತಗಲಿಗೆ ಅನ್ಯಾಯ ಆವೊಂದುಂಡು. ಬಟ್ ಐಟ್ ಯಾನ್ಲವರಿಗೆ ಎಲ್ಲ ತಪ್ಪಿ ನೋಡ್ಸಿ ವಿಷಯ ಬಂತೆ ಮಾತೆಲ್ಲ ತೂಲೆ ನನ್ನ ಏನು ಕನ್ನಡ ಪಾತ್ರ ಅದಾയത് ಬಂಡ ತುಳುಟು ಪಾತ್ರದ ಇಡೀ ಕರ್ನಾಟಕದ ಮಾತೆಲ್ಲ ಗೊತ್ತಿಚ್ಚಿ ತುಳು ನನ್ನ ಏನು ಕನ್ನಡ ಪಾತ್ರ. ಎಲ್ಲರಿಗೂ ನಮಸ್ಕಾರ. ಅಜಿತ್ ಬೆಳ್ಳಾರೆ ಅಂತ. ನಾನು ಬೆಳ್ಳಾರೆ ಸ್ಟೇಷನ್, ನಂದು ಊರು ಬೆಳ್ಳಾರೆ, ಮನೆ ಇರೋದು ಪಾಲ್ತಾಡಲ್ಲಿ. ಏನಾಯ್ತಂದರೆ ನನ್ನ ಅಮ್ಮನ ಬೊಜ್ಜೆ ಇತ್ತು, ಅದಕ್ಕೆ ರಿಲೇಷನ್ ಅವರು ಬಂದಿದ್ರು. ಮನೆಯಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ಆಯಿತು, ಗಲಾಟೆ ಆಯಿತು. ಅದನ್ನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಎಲ್ಲ ಕ್ಲಿಯರ್ ಆಯಿತು. ಅದಕ್ಕೆ ನೈಟ್ ನಾನು ಅಲ್ಲಿಂದ ತಗೊಂಡು ಬರ್ತಿರ್ಬೇಕಾದ್ರೆ ಅದರ ಫೈಲ್ ಸಿಗ್ಬೇಕಾದ್ರೆ, ಅದ್ರ ಕಂಪ್ಯೂಟರ್ ಪ್ರಿಂಟ್ ಸಿಗ್ಬೇಕಾದ್ರೆ ರಾತ್ರಿ 10:30 ಆಯಿತು. ತಗೊಂಡು ಬರಬೇಕಾದ್ರೆ ಏನಪ್ಪ, ನೈಟು ಮೇಲೆ ಇಬ್ಬರು ಪೊಲೀಸ್ನವರು ಇದ್ರು. ಅದ್ರಲ್ಲಿ ಒಬ್ಬ, ಅವರು ಆ್ಯಕ್ಚುಲಿ ನನ್ನ ಸ್ಟೇಷನ್ ನೋಡಿದ್ದಾರೆ, ಈ ಥರ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾನೆ, ತಗೊಂಡು ಹೋಗ್ತಿದ್ದೇನೆ ಅಂತ ಅವ್ರಿಗೆ ಗೊತ್ತು. ಬಟ್ ಎಣ್ಣೆ ಹೊಡೆದಿದ್ದಾರೆ. ನಾನು ದಯವಿಟ್ಟು ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಬೇಡಪ್ಪ ಇದು ಕಾನೂನು ರೀತಿಯಲ್ಲಿ ಹೋಗುತ್ತೆ. ಬಟ್ ಇದು ಹೋಗ್ತಾ ಇಲ್ಲ, ಇದು ನಮ್ಮ ಹಿಂದೆನೇ ಆಟಾಡ್ತಾರೆ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡಿ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನೈಟ್ ನಡ್ಕೊಂಡು ಬರಬೇಕಾದ್ರೆ ಪೊಲೀಸರು, ಪೊಕ್ಕಡ ಪೊಲೀಸ್ ಅಂತ ಹೇಳ್ಬೋದು, ಅವರು ಪೊಲೀಸ್ ಅಲ್ಲ ಆ್ಯಕ್ಚುಲಿ, ಮತ್ತೊಬ್ಬರು ರಿಯಲ್ ಪೊಲೀಸು. ಇದು ಮತ್ತೊಬ್ಬರು ಪೊಲೀಸ್ ಯಾರು ಅಂತ ಗೊತ್ತಿರ್ಬೋದು. ಅವ್ರನ್ನ ಕರೆದ್ರು. ಏನು ಸರ್ ಎಲ್ಲ ಕರೆದ್ರು. ಏನಪ್ಪ ಅಷ್ಟು ಲೇಟ್, ಅಷ್ಟೊತ್ತಿಗೆ ಬರ್ತಿದ್ಯಾ ಸರ್? ನೀವು ನೋಡ್ತಿದ್ರಲ್ವಾ, ಅಲ್ಲಿ ಇದ್ದೆ ನಾನು ಸ್ಟೇಷನಲ್ಲಿ. ಇದು ಫ್ರಂಟ್ ಅದು ಕಂಪ್ಲೇಂಟ್ ಬರೆದು ಕೊಟ್ಟು ಸಿಗ್ಬೇಕಾದ್ರೆ ಲೇಟ್ ಆಯ್ತು ಸರ್. ಕೈಯಲ್ಲೇ ಇದೆ ಫೈಲ್, ಅವ್ರು ಸ್ಟೇಷನಿಂದ ಕೊಟ್ಟಿದ್ದು. ತಗೊಂಡು ಬರ್ತಿದ್ದೆ. ಒಂದು ಕರೆದು ಬಿಟ್ಟು ಆಯ್ತಪ್ಪ ಮನೆಗೆ ಹೋಗೋದು. ಸರ್ ಮನೆಗೆ ಹೋಗ್ತೀನಿ, ಇಲ್ಲಿ ಬೇಕಾದ್ರೆ ಹೋಗ್ತೀನಿ ಸರ್, ನನ್ನ ಇಷ್ಟ.
ಈಗ ಹೋಗ್ತಿದ್ದೀನಲ್ವಾ, ಆಯ್ತು ನಿನ್ನವು ಏಪಲ ಇತ್ತು ನವಿ ಬೇವರ್ಸಿ ಅಂತ ಹೇಳಿದರು. ಬೇವರ್ಸಿ ಅಂದರೆ ಕನ್ನಡದಲ್ಲಿ ಸೂಳೆ ಮಗ ಅಂತ ಹೇಳಿದ್ರು ಸರ್. ಆಯ್ತು, ಅದನ್ನು ಒಪ್ಕೊಂಡೆ, ಸ್ವೀಕರಿಸಿದೆ. ಅಡ್ವರ್ಟೈಸ್ ಸ್ವೀಕರಿಸಿ, ಪರವಾಗಿಲ್ಲ ಹೇಳ್ತಾರಲ್ವ ದೇವ್ರು ನೋಡ್ಕೊಳ್ತಾರೆ ಅಂತ. ಆಯ್ತು, ಅಲ್ಲಿಂದ ಹೋದೆ. ವಾಪಸ್ ಮತ್ತೊಬ್ಬರು ಪೊಲೀಸವರು ಕರೆದ್ರು, ಬಾಪಲ್ಲಿ ನಾನು ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ನಿಜವಾಗ್ಲೂ ಹೇಳ್ಬಾರ್ದು, ಬಟ್ ಅವ್ರು ಹೇಳಿದ್ದನ್ನು ಹೇಳಲೇಬೇಕು. ಅವರು ಬಂದು ಕಿವಿ ಹತ್ರ ಬಂದು ಅಮ್ಮನ ತುಳ್ಳು ಅಂದರು. ನನ್ನ ಅಮ್ಮ ತೀರೋಗಿ ಬೊಜ್ಜೆ ಮುಗಿಸಿ ಒಂದು ಜಸ್ಟ್ ಎಷ್ಟಪ್ಪ 1 ವೀಕ್ ಮಂತ್ಲಿ ಮುಗಿಸಿ 2 ಡೇಸ್ 3 ಡೇಸ್ ಆಯ್ತಷ್ಟೇ. ನಂಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅವನು ಸಿಂಗಲ್ ಮ್ಯಾನ್. ಗಾಡ್ ಮೀ ಓನ್ಲಿ, ಬೇರೆ ಯಾರಿಲ್ಲ. ಜೀವನದೆಲ್ಲ ಅನುಭವಿಸಿದ್ದೀನಿ. ಕಷ್ಟಕ್ಕೆ ಯಾರು ಬರ್ತಾರೆ, ಸೋತಾಗ ಯಾರು ಬರ್ತಾರೆ, ದುಡ್ಡು ಇರುವಾಗ ಯಾರು ಬರ್ತಾರೆ, ಎಲ್ಲ ಅನುಭವ ಆಗಿದೆ. ಹಾಗೆ ಬೈದ್ರಿ ಸರ್. ಹಾಗೆ ನಾನು ಬೈದೆ. ಆ ಥರ ಹೇಳುವಾಗ ನಾನು ಬೈಲೇಬೇಕು. ಸೀದಾ ಹೋಗಿ ಸ್ಟೇಷನ್ಗೆ ವಾಪಸ್ ಹೋದೆ. ಸರ್ ಈ ಥರ ಬೈತಿದ್ದಾರೆ ಏನು ಅಂತ ಕೇಳಿ ಸರ್. ಅಲ್ಲಿಂದ ಒಬ್ಬರು ಪೊಲೀಸರು ಕರ್ಕೊಂಡು ಬಂದರು. ನನ್ನ ಗಾಡಿ ಒಂದು ಬರ್ತಿತ್ತು ಬೇರೆ, ಆಮೇಲೆ ಬಂದು ಅವರಿಗೆ ಹೇಳಿದರು. ಮತ್ತು ನಾನು ಮಾಸಿಗಟ್ಟೆ ಬಿಟ್ಟು ನನಗೆ ಬೇರೆ ಕಾರ್ ಬರ್ತಿದ್ದು, ನಾನು ಅಲ್ಲಿಂದ ಹೋದೆ ಸರ್. ಅವರ ಕಂಪ್ಲೇಂಟ್ ಮರುದಿವಸ ನಾನು ಕೈಯಾರ ಬರೆದು ಕೊಟ್ಟಿದ್ದೀನಿ. ಯಾರ್ದು ಅದು ಇಬ್ಬರದು ಇಬ್ಬರು ಎಣ್ಣೆ ಫುಲ್ ಟೈಟ್ ನಿಲ್ಲಕ್ಕಾಗ್ತಿಲ್ಲ ಅವರಿಗೆ. ಬರೆದು ಕೊಟ್ಟಿದ್ದೀನಿ. ಬಟ್ ಬೆಳ್ಳರ ಈರೈ ಎಸ್ ಐ ಯಾರಾಗಲಿ, ಈರೈ ಎಸ್ ಐ ಅವರಿದ್ದಾರೆ, ಯಾರಾಗಲಿ ಕಂಪ್ಲೇಂಟ್ ತಗೊಳ್ತಿಲ್ಲ. ನನಗೆ ಫೋನ್ ಮಾಡಿ ಸಮಾಧಾನ ಮಾಡೋದಲ್ಲದೆ ಬಿಟ್ಟು ನನಗೆ ಫೋನ್ ಮಾಡಿದ್ರು, ಏನಪ್ಪ 112ಗೆಲ್ಲ ಫೋನ್ ಮಾಡಿ ನಮ್ಮನ್ನು ಎದುರಿಸ್ತೀಯಾ? ಸರ್ ಎದುರಿಸ್ತಿಲ್ಲ, ಕಾನೂನು ರೀತಿಯಲ್ಲಿ ಹೋಗ್ತೀನಿ. ಕಾನೂನಿಗೆ ತಲೆ ಬೇಕಾದ್ರೆ ತುಂಡಾಗಿ ಬೀಳಲಿ, ನೋ ಪ್ರಾಬ್ಲಮ್. ಕಾನೂನಿಗೆ ತಪ್ಪಿದ್ರೆ ಅರೆಸ್ಟ್ ಮಾಡಿ ಸರ್, ಹೌದಲ್ವಾ? ನಮ್ಮ ಅಂಬೇಡ್ಕರ್ ಸರ್ ಬರೆದದ್ದು ಸಂವಿಧಾನ, ಹೌದಲ್ವಾ ಸರ್? ಅದಕ್ಕೋಸ್ಕರ ತಲೆ ಬಾಗ್ಲೇಬೇಕಲ್ಲ ಸರ್. ಅದಕ್ಕೋಸ್ಕರ ಅದರಲ್ಲೇ ಹೋಗ್ತಾ ಇದ್ದೀನಿ. ಬಟ್ ತುಂಬ ಸಮಾಧಾನ ಮಾಡಕ್ಕೆ ನೋಡಿದ್ರು, ಕೇಸ್ ಮಾಡೋಕ್ಕಾಗಲ್ಲಪ್ಪ ಹಂಗೆ ಹಿಂಗೆ ಅಂತ. ಬಟ್ ಲಾಸ್ಟ್ ನಾ ಬರೆದಿಟ್ಟದು ಸಂಜೆವರೆಗೆ ವೆಯ್ಟ್ ಮಾಡಿದೆ, ಮರು ದಿವಸ. ಬಟ್ ಅದನ್ನು ತಗೊಂಡೋಗಿ ಸೀದಾ ಕೋರ್ಟಿಗೆ ಕೊಟ್ಟೆ ಸರ್, ಸುಳ್ಯ ಕೋರ್ಟಿಗೆ ಕೊಟ್ಟೆ. ಕೋರ್ಟಲ್ಲಿ ಅದು ನಡೀತಿದೆ. ಬಟ್ ಅದರ ಮೇಲೆ ಇನ್ನೂ ಸ್ಟೋರಿಗಳಿದೆ. ಅದಾಯ್ತು, ಅಲ್ಲಿಗೆ ಮುಗೀತು. ಆನಂತರ ಸುಳ್ಳ್ಯದಲ್ಲಿ ನಾನು ಒಂದು ದಿಕ್ಕಲ್ಲಿ ಇರಬೇಕಾದ್ರೆ ಒಬ್ಬರು ಪೊಲೀಸ್ 500 ರೂಪಾಯಿ ಎಷ್ಟೊತ್ತು ತಂದರು. ಒಳ್ಳೆ ಪ್ಲೇಸಲ್ಲಿ ಇದ್ದೆ, ಏನು ಬೇರೆ ರಾಂಗ್ ಪ್ಲೇಸಲ್ಲಿ ಇಲ್ಲ. ರೋಡ್ ಸೈಡ್ ಆಗಲಿ ಅಲ್ಲಿ ಇಲ್ಲಿ ಏನಿರಲಿಲ್ಲ. ಬಂದರು, ಅವರ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಒಳಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಬಟ್ ಆ ಟೈಮಿಂಗ್ಸ್ ಒಳಗೆ ಬಂದು ಅದು ವಿಡಿಯೋ ಎಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಅವರು ಮಾತಾಡಿದ್ದು ಎಲ್ಲ ಇದೆ. ಅವರು ಬೇಗ ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಹೋಗಿ ನನ್ನ ಕೈಯಲ್ಲೇ ಬರೆದು ಕೊಟ್ಟೆ. ಅದು ಸುಳ್ಯ ಸ್ಟೇಷನ್ ಸಂತೋಷ್ ಎಸ್ ಐ ಅಂತ, ಸಂತೋಷ್ ಸರ್ ಎಸ್ ಐ. ಅವರು ಅದನ್ನು ಸ್ವೀಕರಿಸಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಪಾಪದವರಿಗೂ ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ, ಹೌದಲ್ಲ ಸರ್? ಹಂಗೆ ಹೋಗ್ಬಿಟ್ಟು ಕೊಟ್ಟೆ. ಸರಿ, ಮರುದಿವಸ ಬಾರಪ್ಪ ಅಂದರು. ಮರುದಿವಸ ಹೋಗೋಕ್ಕಾಗಿಲ್ಲ. ಅದಕ್ಕಿಂತ ಮರುದಿವಸ ಜಸ್ಟ್ ಫೋನ್ ಮಾಡಿ ಕೇಳಿದೆ, ಸರ್ ನಾನು ಮೊನ್ನೆ ಕಂಪ್ಲೇಂಟ್ ಕೊಡೋದು ರೆಡಿ ಆಗಿದೆ ಅಂದರೆ ಅವರಿಗೆ ಫೋನ್ ಮಾಡಿಲ್ಲ. ಸುಳ್ಯ ಪೊಲೀಸ್ ಸ್ಟೇಷನಿಗೆ ಲ್ಯಾಂಡ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ. ಲ್ಯಾಂಡ್ ನಂಬರ್ ಯಾವುದೊಂದು ಬಂತು, ಫೋನ್ ಮಾಡಿ ಕೇಳ್ಬೇಕಾರೆ ಹೇಳಿದ್ರು ರೆಡಿಯಾಗಿದೆ ಬಾರಪ್ಪ ಅಂತ. ಬಟ್ ನಿನ್ನೆ ಹೋಗಿದ್ದೆ, ಏನಾಯ್ತು? ರೆಡಿ ಆಗಿಲ್ಲ. ಅಲ್ಲಿ ಕೇಳ್ಬೇಕಾರೆ ಹೇಳಿದ್ರು ಗೊತ್ತಿಲ್ಲ ಸರ್, ನೀವು ಯಾರು ಅಂತಲೇ ಗೊತ್ತಿಲ್ಲ. ನಾನು ಹೇಳಿದೆ ಸಂತೋಷ್ ಸರಿಗೆ ಫೋನ್ ಮಾಡಿ ಅಂತ. ಯಾಕಂದ್ರೆ ನನ್ನ ನಂಬರ್ ಅವರು ಬ್ಲಾಕ್ ಮಾಡಿಟ್ಟವ್ರೆ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಸರ್, ಬ್ಲಾಕ್ ಮಾಡಿಟ್ಟವ್ರೆ. ಬಟ್ ಅಲ್ಲಿಂದ ಕೇಳಿದೆ, ಮತ್ತು ಅವರು ಸಂತೋಷ್ ಸರಿಗೆ ಅಲ್ಲಿಂದ ಯಾರು ಕಾನ್ಸ್ಟೇಬಲ್ ಸರ್ ಫೋನ್ ಮಾಡಿದ್ರು, ಇಲ್ಲ ಅವ್ರ ಕೇಸ್ ಅವರ ಕೈಯಲ್ಲಿದೆ ಅಂದರು. ಆದರೆ ಆಲ್ರೆಡಿ ಅದರ ಮುಂಚೆ ದಿವಸ ಏನಾಯ್ತಂದರೆ ಅಲ್ಲಿಂದ 112ಗೆ ಫೋನ್ ಮಾಡ್ತಾನೆ ಇದ್ದೆ, ಈ ಥರ ಕಂಪ್ಲೇಂಟ್ ತಗೊಳ್ತಿಲ್ಲ ಸರ್ ಅಂತ ಹೇಳ್ತಿದ್ದೆ. ಅದಕ್ಕೆ ಲಾಸ್ಟ್ ಎಸ್ ಪಿ ಆಫೀಸಿಂದ ನನಗೆ ಫೋನ್ ಬಂತು ಸರ್. ಯಾರು ಫೋನ್ ಮಾಡಿದರೆ ಗೊತ್ತಿಲ್ಲ. ಸರ್ ಸುಳ್ಳ್ಯದಲ್ಲಿ ಒಂದು ಕಂಪ್ಲೇಂಟ್ ಆಗ್ತಿದೆಯಾ? ಹೌದು ಸರ್, ಎಸ್ ಐ ಅವರ ಮೇಲೆಲ್ಲ ಸುಳ್ಳು ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಆಗ್ತಿದೆ ಸರ್. ಹಾಗೆ ನೀವು ಇಲ್ಲಿ ಬನ್ನಿರಿ, ಇಲ್ಲಿ ಮಾತಾಡಿದೆ, ಎಸ್ ಪಿ ಸರ್ ಹತ್ರ ಮಾತಾಡೋಕ್ಕಿದೆ ಅಂದರು. ಆಯ್ತು, ಆ ಟೈಮಲ್ಲಿ ಮರುದಿವಸನ ಅವತ್ತು ಮಂಗಳೂರಲ್ಲಿದ್ದೆ. ಸೀದಾ ಎಸ್ ಪಿ ಬರೋಕ್ಕೆ ಹೇಳಿದ್ರಲ್ವಾ ಮುಂಚಿನ ದಿವಸ, ಸೀದಾ ಎಸ್ ಪಿ ಆಫೀಸಿಗೆ ಹೋದೆ ಸರ್. ಹೋಗ್ಬಿಟ್ಟು ನನ್ನ ಕೆಳಗೆ ಹೆಸರೆಲ್ಲ ಬರ್ಕೊಂಡ್ರು, ನಂಬರೆಲ್ಲ ಕೊಟ್ಟೆ, ಸೀದಾ ಮೇಲೆ ಹೋದೆ ಸರ್.
ಮೇಲೆ ಹೋಗ್ಬೇಕಾದ್ರೆ 4 ಜನ ಮಾತಾಡ್ತಿದ್ರು ಸರ್ ಸಿವಿಲ್ ಡ್ರೆಸ್ಸಲ್ಲಿ. ಆ್ಯಕ್ಚುಲಿ ಯೂನಿಫಾರ್ಮ್ ಮೇಲೆ ಸಿವಿಲ್ ಡ್ರೆಸ್ 4 ಜನ ಒಂದು ಮಾತಾಡ್ತಿದ್ರು ಸರ್. ನಾನು ಹೋಗಿ ಕೇಳಿದೆ, ಸರ್ ಎಸ್ ಪಿ ಸರ್ ಬರೋಕ್ಕೆ ಹೇಳತ್ತೆ. ಕೆಳಗೆ ಆಲ್ರೆಡಿ ಹೇಳವ್ರೆ, ಅವರು ಎಸ್ ಪಿ ಸರ್ ಮೀಟಿಂಗಲ್ಲಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ, ಮೇಲೆ ಹೋಗಿ ವೆಯ್ಟ್ ಮಾಡಿ, ಅಲ್ಲಿ ಯಾರಾದರೂ ಇದ್ದರೆ ಮಾತಾಡಿ ಅಂತ ಹೇಳಿ ಕಳಿಸಿದ್ರು ಸರ್. ಹಾಗೆ ಮೇಲೆ ಹೋಗಿ ಮಾತಾಡುವಾಗ ಒಂದು 4 ಜನ ಅದು ಸಿವಿಲ್ ಡ್ರೆಸ್ಸಲ್ಲಿದ್ದರು. ಅವ್ರ ಹತ್ರ ಕೇಳಿ, ಸರ್ ಎಸ್ ಪಿ ಸರ್ ಎಷ್ಟೊತ್ತಿಗೆ ಫ್ರೀ ಆಗುತ್ತೆ ಸರ್, ಮೀಟಿಂಗಲ್ಲಿದ್ದಾರೆ ಅಂತ. ನೀನು ಯಾರಪ್ಪ? ಸರ್ ನಾನು ಎಸ್ ಪಿ ಸರ್ ಕರೆದಿದ್ದಾರೆ ಸರ್, ಅದಕ್ಕೆ ಬಂದಿದ್ದು ಅಂದೆ. ನೀ ಯಾವನ ನೀನು ಇಲ್ಲಿ ಬಂದು? ಸರ್ ಈ ಥರ ಮಾತಾಡಬೇಡಿ, ಈ ಥರ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಮಾಡೋಕ್ಕಾಗುತ್ತೆ ಸರ್, ಈ ಥರ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳಿ ಸರ್. ಯಾಕಂದರೆ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ನನ್ನ ತಲೆ ತುಂಡಾಗಿ ಬಿದ್ದರೂ ಐ ಡೋಂಟ್ ಕೇರ್, ಐ ಆಮ್ ಸಿಂಗಲ್ ಮ್ಯಾನ್. ಓಕೆ, ದೇವರು ನನ್ನ ಜೊತೆಗಿದ್ದಾರೆ ಸರ್, ಯಾರಿಗೆ ಅನ್ಯಾಯ ಮಾಡಿಲ್ಲ. ಒಂದು ದೇವರ ಪುಣ್ಯದಲ್ಲಿ ಇಷ್ಟರವರೆಗೂ ಒಂದು ಧೂಳಿನಷ್ಟು, ಎಷ್ಟು ಧೂಳಿನಷ್ಟು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅನ್ಯಾಯ ಬಯಸಿದವನು ಅಲ್ಲ. ಓಕೆ, ಅಷ್ಟೊತ್ತಿಗೆ ಓಕೆ ಹೋಗಪ್ಪ ಒಳಗೆ ಕೂತ್ಕೊಂಡ್ರು. ಹೊರಗೆ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಸ್ವಲ್ಪ ಕೆಳಗೆಲ್ಲ ಹೋದೆ. ಮತ್ತೊಬ್ಬರು ಮೇಡಮ್ ಯಾರೋ ಬಂದರು. ಮೇಡಮ್ ಹತ್ರ ಹೇಳಿ, ತುಂಬ ಹೊತ್ತಾಯ್ತು ಮೇಡಮ್ ವೆಯ್ಟ್ ಮಾಡೋದು, ನಮ್ಮ ಎಸ್ ಪಿ ಸರ್ನು ಮೀಟ್ ಮಾಡೋಕ್ಕಿತ್ತು, ಮೀಟಿಂಗ್ ಮುಗೀತಾ ಅಂತ ಕೇಳಿದೆ. ಅಷ್ಟೊತ್ತಿಗೆ ಅವ್ರು ಕರ್ಕೊಂಡು ಹೋದ್ರು. ಎಸ್ ಪಿ ಸರ್ ಇವರೇ ಅಂದರು. ಯಾರು? ನಾನು ಫಸ್ಟಿಗೆ ರಾಂಗ್ ನನ್ನ ಹತ್ರ ಮಾತಾಡಿದ್ದೀರಲ್ವಾ ಸಿವಿಲ್ ಡ್ರೆಸ್ಸಲ್ಲಿ. ಎಸ್ ಪಿ ಸರ್ ಹೆಂಗಿರ್ಬೇಕು ಸರ್? ಎಸ್ ಪಿ ಆಫೀಸಲ್ಲಿ ಡ್ರೆಸ್ ಹಾಕ್ಕೊಂಡು ಅವರ ಒಂದು ಲೆವೆಲ್ ಇದೆಯಲ್ಲ ಸರ್, ಹಂಗಿರ್ಬೇಕು. ಇರಬೇಕು ಬೇಡವಲ್ಲ ಸರ್? ಇರ್ಬೇಕು ತಾನೆ. ಹಂಗಿದ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಮಗೆ ಗೊತ್ತಿಲ್ಲ ಸರ್ ಎಸ್ ಪಿ ಸರ್ ಅಂತ. ಇವರು ಅಂತ ಕೇಳಿದ್ರು. ಅಷ್ಟೇ, ಇವರು ತೋರಿಸಿಕೊಳ್ಳಿ, ಹೋಗಪ್ಪ ನೀ ಯಾವನ, ಹೋಗ, ನಿನ್ನ ಹತ್ರ ಏನು ಮಾತಾಡಿದೆ ಅಂತ ಹೇಳಿದ್ರು. ಆಯ್ತು ಸರ್ ಬರ್ತೀನಿ ಅಂತೆ. ಆವಾಗಲೇ ನನ್ನ ಮೈಂಡ್ ಇದಾಯ್ತು ಸರ್, ಕರೆದು ಬಿಟ್ಟು ಅವನು ಮಾಡಿದ್ರಲ್ಲ ಅಂತ. ಯಾರು ಕರೆದು ಬಿಟ್ಟು ಅವಮಾನ ಮಾಡಿದ್ರೆ ತುಂಬ ಫೀಲಿಂಗ್ ಆಗುತ್ತೆ ಸರ್. ಆಲ್ರೆಡಿ ಅಮ್ಮ ತೀರೋಗೆ ಫೀಲಿಂಗಲ್ಲಿ ಇದ್ದೀನಿ ನಾನು. ಮೈಂಡೆಲ್ಲ ಇದಾಯ್ತು ಸರ್, ಮೈಂಡೆಲ್ಲ ಹಾಸ್ಪಿಟ್ ಆಯಿತು, ಫುಲ್ ಬಾಡಿ ವೈಬ್ರೇಟ್ ಆಯಿತು. ಬಟ್ ಹಾರ್ಟ್ ಅಟ್ಯಾಕ್ ಆಗುತ್ತಾರಲ್ಲ ಆಯ್ತು ಸರ್. ಸೀದಾ ಹೋಗಿ ವೆಲ್ ಹಾಸ್ಪಿಟ್ಲ್ ಅಡ್ಮಿಟ್ ಆಯ್ತು ಸರ್. ಅಲ್ಲಿ ಇಂಜೆಕ್ಷನ್ ಕೊಟ್ಟರು, ಗ್ಲುಕೋಸ್ ಎಲ್ಲ ಇ ಸಿ ಜಿ ಎಲ್ಲ ಮಾಡಿಸಿದ್ರು. ತುಂಬ ಬಿ ಪಿ ಅದು ಇದೆಲ್ಲ ಹೆವಿ ಆಯಿತು. ನಾನು ಬದುಕಿದ್ದೆ ಪುಣ್ಯ ಸರ್. ಯಾಕೆ ಈ ಥರ ಮಾಡ್ತಿದ್ದಾರೆ? ಈಗ ಹಣಕ್ಕೆ ಮಾತ್ರ ವ್ಯಾಲ್ಯೂವಾ? ನಾಳೆ ನಾವು ಸಾಯಕ್ಕಿಲ್ವಾ? ಏನು ಜೀವನ ಪರ್ಯಂತ ನಾವು ಇಲ್ಲೇ ಬದುಕ್ತಿದ್ದೀವ ಸರ್? ಯಾರೇ ಆಗಲಿ ಸರ್, ಈಗ ನಾನೇ ಆಗಲಿ, ನಾನು ಪರ್ಮನೆಂಟ್ ಜೀವನನ? ನಾವು ನೀರಲ್ಲಿ ಇದ್ದ ಗುಳ್ಳೆ ಹಂಗೆ ಸರ್, ನೀರ್ ಮೇಲೆ ಇದ್ದ ಗುಳ್ಳೆ ಹಂಗೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ನಿಲ್ಬೋದು ಸರ್. ಅಧಿಕಾರ ಇದೆ ಅಂತ ಸುಮ್ಮನೆ ಜಾಸ್ತಿ ಆಡಬಾರದು ಸರ್. ಪೊಲೀಸವರ ಮೇಲೆ ತುಂಬ ಗೌರವ ಇದೆ ಸರ್ ನನಗೆ, ತುಂಬ ಅಂದರೆ ತುಂಬ. ನನ್ನ ಹಿಂದೇನು ಯಾರಿಲ್ಲ, ಮುಂದೇನು ಯಾರಿಲ್ಲ. ಐ ಆಮ್ ಸಿಂಗಲ್ ಮ್ಯಾನ್. ಈಗಲೂ ಹೇಳ್ತೀನಿ, ಹಿಂದೇನು ಯಾರಿಲ್ಲ, ಮುಂದೇನು ಯಾರಿಲ್ಲ. ಐ ಆಮ್ ಸಿಂಗಲ್ ಮ್ಯಾನ್, ಬಟ್ ಗಾಡ್ ಮೀ ಓನ್ಲಿ, ಬೇರೆ ಏನಿಲ್ಲ. ಇವತ್ತು ಜಸ್ಟ್ ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಅವರೊಂದು ಇಲ್ಲಿಗೆ ಹೋಗಿದಾರಂತೆ, ಎಸ್ ಪಿ ಆಫೀಸಿಗೆ. ಅವರಿಗೆ ತುಂಬ ತೊಂದರೆ ಆಗಿತ್ತು, ಅವರಿಗೆ ಬೈದು ಕಳಿಸ್ತಾರಂತೆ. ಏನು ಸರ್, ಹಣ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತೀರಾ? ದುಡ್ಡು ಕೊಟ್ರೆ ಏನು ಬೇಕಾದ್ರೆ ಮಾಡ್ತೀರಿ? ಬೇಕಾದ್ರೆ ನನಗೆ ಕೊಡ್ರಿ, ಈಗ ಬೇಕಾದ್ರೆ ಜೀವ ತಗೊಳಕ್ಕೆ ರೆಡಿ ಇದೀನಿ, ನಂಗೆ ಹಿಂದೇನಿಲ್ಲ ಮುಂದೇನಿಲ್ಲ ರೀ. ಅನ್ಯಾಯ ಮಾಡಿದರೆ ನಾನು ಸಂವಿಧಾನಕ್ಕೆ ಬಾಗ್ಯ ಬಾಗ್ತೀನಿ. ತಲೆ ತುಂಡಾದ್ರೆ ಐ ಡೋಂಟ್ ಕೇರ್. ಬಟ್ ಸಂವಿಧಾನ ಹೇಳ್ತಾರೆ ಅಂಬೇಡ್ಕರ್ ಸರ್, ಪಾಪದವನಿಗೂ ದೊಡ್ಡವನಿಗೂ ಒಂದೇ ನ್ಯಾಯ. ಹೌದಲ್ವ ಸರ್? ಹೌದಾ ಅಲ್ವಾ? ಎಸ್ ಪಿ ಆಫೀಸಲ್ಲಿ ಎಸ್ ಪಿ ಸರ್ ಹೆಂಗಿರ್ಬೇಕು? ಸಿವಿಲ್ ಡ್ರೆಸ್ಸಲ್ಲಿ ಇರ್ಬೇಕಾ? ಅವತ್ತು ಕಮಿಷನರ್ ಸರ್ ಮೀಟ್ ಮಾಡಕ್ಕೆ ಹೋಗಿದ್ದೆ, ಇದೇ ನಮ್ಮ ಈರೇ ಸರ್ನ ಕೇಸಲ್ಲಿ. ಅವ್ರು ಹೆಂಗಿದ್ರು ಗೊತ್ತಾ? ಸೂಪರ್ ಆಗಿದ್ರು. ಆ ಥರ ಇರ್ಬೇಕು ಸರ್. ಅದಂದ್ರೆ ಪೊಲೀಸ್ ಅಧಿಕಾರಿಗಳು ಇರೋದು ಆ ಥರ. ಪೊಲೀಸ್ ಮೇಲೆ ನನಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಇದೆ ಸರ್. ಬಟ್ ಅದನ್ನು ಕಳ್ಕೊಳ್ತಿದ್ದೀರಿ ನೀವು. ನಾನು ಹೇಳ್ತಿಲ್ಲ, ಜನಗಳು ಹೇಳ್ತಿದ್ದಾರೆ. ಯಾರಿಗೂ ಎದುರಲ್ಲ ಸರ್. ನಾನು ಏನು ತೆಗೆದ್ರೆ ಜೀವ ತಾನೇ ತೆಗಿತೀರಿ, ಅಷ್ಟೇ ಅಲ್ವಾ? ಈಗ ನನ್ನ ನಂಬರ್ ಆಲ್ರೆಡಿ ಇದರಲ್ಲಿ ನಿಮ್ಮ ಸೈಬರಲ್ಲಿ ನೋಡಿದ್ರೆ ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ಬಂದು ಬೇಕಾದ್ರೆ ಶೂಟ್ ಮಾಡಿ ಹೋಗಿ, ಐ ಡೋಂಟ್ ಕೇರ್.
ಎನಿ ಟೈಮ್ ಜೀವ ಹೋದ್ರೂ ನೆಮ್ಮದಿನೇ. ದೇವರು ಯಾವಾಗ ಕರೆದ್ರೂ ಹೋಗ್ಲೇಬೇಕಲ್ಲ ಸರ್, ಹೌದಲ್ವಾ? ಇದಕ್ಕೆ ಕಾನೂನು ರೀತಿಯಲ್ಲಿ ನಮ್ಮ ಬಸವರಾಜ್ ಸರ್ ಇದ್ದಾರೆ, ಸಾರಿ ಇವರು ಅವರಲ್ವಾ, ಸಾರಿ ಅವರ ಹೆಸರು ಬರ್ತಾ ಇಲ್ಲ, ಬಸವರಾಜ್ ಸರ್, ಹೌದು ಸಾರಿ ಸರ್. ಇದಕ್ಕೆ ಸೂಕ್ತ ಕ್ರಮ ತಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೊಂದು ವಿಷಯ ಇದೆ ಸರ್, ನಿನ್ನೆ ಮೊನ್ನೆ ಇದು ನಮ್ಮ ಸ್ಮಾರ್ಟ್ ಸಿಟಿಯಿಂದಲ್ಲಿ ಕದ್ರಿದು ಒಂದು ವಿಡಿಯೋ ಮಾಡಿ ಹಾಕಿದೆ ಸರ್. ಬಟ್ ನನ್ನ ಮುಖ ತೋರಿಸಿಲ್ಲ. ಬಟ್ ಬಾತ್ರೂಮು ಟಾಯ್ಲೆಟ್ ಇದೆಲ್ಲ ನೀರು ಬಂದಿದೆ ಸರ್. ಫಸ್ಟ್ 78 ಲಕ್ಷ ಖರ್ಚು ಮಾಡಿದ್ದಾರೆ. ಯಾವುದಕ್ಕೆ ಗೊತ್ತಾಗಬೇಕು, ಯಾವುದಕ್ಕೆ ಅಂತ, ಬಾವುಟದ್ದು ಇದಕ್ಕೆ ಕಂಬಕ್ಕೆ. ಬಟ್ ಅಲ್ಲಿ ಬಾವುಟನೇ ಇಲ್ಲಲ್ಲ ಸರ್. ಏನು ಅಂತ ನೀವು ನೋಡ್ಕೊಳ್ಳಿ ಸರ್. ಈ ಗೌರ್ಮೆಂಟಲ್ಲಿ ಯಾರೆಲ್ಲ ನೋಡ್ತಿದ್ದೀರೋ ಯಾರಿಗೂ